ನನ್ನ ಪ್ರತಿ ಹೆಜ್ಜೆಯು ಕಾವಲು ಕಾಯಲ್ಪಡುತ್ತಿದೆ. ನಾನು ಕೀರ್ತನೆಗಳು 121:3 ಘೋಷಿಸುತ್ತೇನೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಪ್ರತಿದಿನ ನನ್ನ ಹೆಜ್ಜೆಗಳನ್ನು ಕಾಪಾಡಲು ದೇವದೂತರನ್ನು ನಿಯೋಜಿಸಲಾಗಿದೆ. ನಾನು ಸಿಕ್ಕಿಬೀಳುವುದಿಲ್ಲ. ದೇವರು ನನಗೆ ಸಹಾಯ ಮಾಡುತ್ತಾರೆ. ನಾನು ನಾಚಿಕೆ ಪಡುವುದಿಲ್ಲ. ಕರ್ತರು ನನ್ನನ್ನು ಆಶೀರ್ವದಿಸುತ್ತಾರೆ. ನನಗೆ ದೈವಿಕ ನಿರ್ದೇಶನವಿದೆ. ನಾನು ದೇವರ ಆತ್ಮದಿಂದ ನಡೆಸಲ್ಪಡುತ್ತೇನೆ. ದೇವರು ನನ್ನ ಜೀವವನ್ನು 24 ಗಂಟೆಗಳು ಹಗಲು ರಾತ್ರಿ ನೋಡುತ್ತಿದ್ದಾರೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೇಲೆ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಸಂತೋಷ, ರೋಗಗಳು ಗುಣವಾಗುವುದು, ನೊಂದ ಹೃದಯವು ಬಲಗೊಳ್ಳುವುದು, ತಳ್ಳಲ್ಪಟ್ಟವರು ಕಟ್ಟಲ್ಪಡುವರು, ದುಃಖವು ಸಂತೋಷವಾಗುವುದು. ನಮ್ಮ ಎಲ್ಲ ಸ್ಥಿತಿಗಳನ್ನು ಮಾರ್ಪಡಿಸುವ ದೇವರ ಪ್ರಸನ್ನತೆ ಈಗ ನಿಮ್ಮನ್ನು ಸ್ಪರ್ಶಿಸಲಿ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ ಕೊರತೆಗಳಿ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. I hope God is doing great things in your life through this television program. ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಿದ್ದಾನೆಂಬುದಾಗಿ ನಾನು ನಂಬುತ್ತೇನೆ. When you wait upon the Lord, God will speak to you what you need in your lives. ನಿಮ್ಮ ಜೀವಿತದಲ್ಲಿ ನೀವು ಕಾಯುತ್ತಾ ಕುಳಿತುಕೊಳ್ಳುವುದಾದರೆ ನಿಮಗೆ ಏನು ಅಗತ್ಯತೆ ಇದೆಯೋ ಅದನ್ನು ದೇವರು ಮಾತನಾಡುತ್ತಾನೆ. He is a great God and He is a mighty God and He can do anything for you in your life when you depend on Him for everything in your lives. ಆತನು ಉನ್ನತನಾದ ದೇವರು, ಮಹತ್ತಾದ ದೇವರು. ನೀವು ಆತನ ಮೇಲೆ ಭರವಸೆಯನ್ನಿಟ್ಟುಕೊಂಡು ಬದುಕುವುದಾದರೆ ನಿಮಗಾಗಿ ಎಲ್ಲವನ್ನ ಮಾಡುವವನಾಗಿದ್ದಾನೆ. He is a God who wants to bless you in every walk of your life. ನಿಮ್ಮ ಜೀವಿತದ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ನಿಮ್ಮನ್ನ ಆತನು ಆಶೀರ್ವದಿಸಲಿಕ್ಕಾಗಿದ್ದಾನೆ. Because you are His children and He is our God. ಯಾಕಂದರೆ ನೀವು ಆತನ ಮಕ್ಕಳು, ಆತನು ನಮ್ಮ ದೇವರಾಗಿದ್ದಾನೆ. When you know who is your God, He will be able to stand for you in your life. ನಿಮಗೆ ದೇವರು ಯಾರು ಎಂಬುದಾಗಿ ಅರಿತುಕೊಳ್ಳುವುದಾದರೆ ನೀವು ಅರಿತ ದೇವರು ನಿಮ್ಮ ಜೀವಿತದಲ್ಲಿ ನಿಂತುಕೊಳ್ಳುತ್ತಾನೆ. He is a God of miracles. ಆತನು ಅದ್ಭುತಗಳ ದೇವರು. He is a God, He can do everything for you in your life. ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನ ನಿಮಗಾಗಿ ಮಾಡುವ ದೇವರು ಆತನಾಗಿದ್ದಾನೆ. You are not an ordinary child, but you are a child of a most high God. ನೀನು ಸಾಧಾರಣವಾದಂತ ಮಗುವು ಅಲ್ಲ, ನೀನು ಅಸಾಧಾರಣವಾದ ದೇವರ ಮಕ್ಕಳು ನೀವು. If you turn your Bibles to Isaiah chapter 42 verses 6 to 7, ಯೆಶಾಯನ ಪ್ರವಾದನೆಯ ಗ್ರಂಥ 42ನೇ ಅಧ್ಯಾಯದ 6-7ನೇ ವಚನದ ಕಡೆಗೆ ಸತ್ಯವೇದವನ್ನು ತಿರುಗಿಸಿದರೆ, the Bible says that I, the Lord, have called you in righteousness. ಯೆಹೋವನೆಂಬ ನಾನು ಧರ್ಮದ ಸಂಕಲ್ಪಾನುಸಾರವಾಗಿ ನಿಮ್ಮನ್ನು ಕರೆದಿದ್ದೇನೆಂಬುದಾಗಿ ಹೇಳುತ್ತಾನೆ. I will take hold of your hand and I will give you and I will make you to be the covenant for the people
and the light for the Gentiles. ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. And the 7th verse it says to open eyes that are blind, to free captives from prison, and to release from the dungeon those who sit in darkness. ಅದರ ಮೇಲಣ ವಚನ ಹೇಳುತ್ತದೆ, ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ತರಬೇಕೆಂದು ಆತನು ಹೇಳಿದ್ದಾನೆ. Today you are the child of God, ಇಂದು ನೀವೇ ದೇವರ ಮಕ್ಕಳು, and God has called you in his righteousness. ದೇವರು ತನ್ನ ನೀತಿಗನುಗುಣವಾಗಿ ನಿಮ್ಮನ್ನ ಕರೆದಿದ್ದಾನೆ. Today God is promising to you that he will hold you by your hand, and he will keep you, and he will make you to be a covenant for the people and a light for the Gentiles. ಆತನು ವಾಗ್ದಾನವನ್ನ ಮಾಡಿದ್ದಾನೆ. ಆತನು ನಿನ್ನ ಕೈ ಹಿಡಿದು ನಿನ್ನನ್ನ ಕಾಪಾಡಿ ನಿನ್ನನ್ನ ಒಡಂಬಡಿಕೆಗೆ ಆಧಾರವನ್ನಾಗಿ ಮಾಡಿ ಅನ್ಯ ಜನಗಳಿಗೆ ನಿನ್ನನ್ನ ಬೆಳಕನ್ನಾಗಿ ಮಾಡುತ್ತೇನೆ ಎಂದು. You are not an ordinary child, but God has chosen you out of this world, and he has called you in righteousness. ನೀನು ಸಾಧಾರಣವಾದ ಮಗನಲ್ಲ, ನೀನು ದೇವರು ನಿನ್ನನ್ನ ಲೋಕದಿಂದ ಆರಿಸಿ ನೀತಿಗನುಗುಣವಾಗಿ ನಿನ್ನನ್ನ ಕರೆದಿದ್ದಾನೆ. And he says he is going to hold your hand, and he will keep you, he says, and he will make you be a covenant for the people and a light among the Gentiles. ಆತನು ನಿಮ್ಮ ಕೈಗಳನ್ನ ಹಿಡಿದುಕೊಂಡು ಇಗೋ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿ ಅನ್ಯ ಜನಗಳಿಗೆ ಬೆಳಕನ್ನಾಗಿ ನಿನ್ನನ್ನ ಆತನು ನೇಮಿಸಿದ್ದಾನೆ. That means he wants to bless you, and he wants to keep you, he wants to make a covenant with you, and he wants you to be a light among all those people around you in your lives. ಆತನು ನಿನ್ನನ್ನ ಆಶೀರ್ವದಿಸಬೇಕೆಂಬುದಾಗಿ ಅಂದುಕೊಂಡಿದ್ದಾನೆ. ಆತನು ನಿನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಕೆಂಬುದಾಗಿದ್ದಾನೆ. ಆತನು ನಿನ್ನನ್ನ ಸರ್ವ ಜನರ ಮಧ್ಯದಲ್ಲಿ ಬೆಳಕನ್ನಾಗಿಡಬೇಕೆಂಬುದಾಗಿದ್ದಾನೆ. That means God wants you to be a testimony as a light to among those people who are living in those darkness. ಕತ್ತಲೆಯಲ್ಲಿ ಜೀವಿಸುತ್ತಿರುವಂತ ಜನಗಳಿಗೆ ನೀನೊಂದು ಬೆಳಕಿನ ಸಾಕ್ಷಿಯಾಗಿರಬೇಕೆಂದು ದೇವರು ನೇಮಿಸಿದ್ದಾನೆ. Today you and your family might be thinking that how am I going to face this world? You might be saying that nothing is going well in your life, but God says he is called you in his righteousness. ಇಂದು ಕುಟುಂಬವಾಗಿ ನೀವು ಕುಳಿತುಕೊಂಡು ಆಲೋಚನೆ ಮಾಡುತ್ತಾ ಇರಬಹುದು, ನಾವು ಹೇಗೆ ಲೋಕವನ್ನ ಎದುರಿಸುತ್ತೇವೆ ಎಂಬುದಾಗಿ. ನೀವು ನೀತಿಗನುಗುಣವಾಗಿ ಕರೆಯಲ್ಪಟ್ಟವರಾಗಿದ್ದೀರಿ. The time has come for God is going to hold your right hand, and he will keep you, and he will make you to be a covenant for the people. ಇಗೋ ದೇವರು ತಾನೇ ನಿನ್ನ ಕರವನ್ನ ಹಿಡಿದುಕೊಂಡು ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನ ಬೆಳಕನ್ನಾಗಿ ಆತನು ಒಡಂಬಡಿಕೆಯ ಆಧಾರವಾಗಿ ನೇಮಿಸುತ್ತಾನೆ. Don't think that you are rejected in your life. ನಿನ್ನ ಜೀವಿತದಲ್ಲಿ ನೀನು ತಿರಸ್ಕೃತನಾದ ವ್ಯಕ್ತಿ ಎಂಬುದಾಗಿ ಯೋಚಿಸಬೇಡ. Don't think that you are going through failures after failures, saying that there is no way and no hope for you. ಬರೀ ಸೋಲುಗಳ ಮೇಲೆ ಸೋಲುಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇನೆ, ಯಾವುದು ವಿಷಯವು ನಮಗಾಗಿ ಇಲ್ಲ ಎಂಬುದಾಗಿ ಯೋಚಿಸಬೇಡ್ರಿ. But you are a child of God, ನೀವು ದೇವರ ಮಕ್ಕಳಾಗಿದ್ದೀರಿ, and you are the chosen child of God, ನೀವು ಆರಿಸಿಕೊಳ್ಳಲ್ಪಟ್ಟ ದೇವರ ಮಕ್ಕಳು. and God's plan is that to keep you and to make you to be a covenant for the people and a light to the Gentiles. ಅದಕ್ಕಾಗಿ ದೇವರು ನಿಮ್ಮನ್ನ ಒಡಂಬಡಿಕೆಗೆ ಆಧಾರವನ್ನಾಗಿ ಮಾಡಿಕೊಂಡು ಅನ್ಯ ಜನಗಳಿಗೆ ನಿಮ್ಮನ್ನ ಬೆಳಕನ್ನಾಗಿ ಆತನು ನೇಮಿಸಿದ್ದಾನೆ. Today many people are perishing, they don't know the love of Christ. ಅನೇಕ ಜನರು ನಾಶವಾಗಿ ಹೋಗುತ್ತಿದ್ದಾರೆ ಕ್ರಿಸ್ತನ ಪ್ರೀತಿ ಅರಿಯದೆ. They don't know the love of Christ or the blessings of the Lord in their lives. ಕರ್ತನ ಆಶೀರ್ವಾದವು ಕ್ರಿಸ್ತನ ವಿಷಯವಾದ ಪ್ರೀತಿಯ ಕುರಿತು ಅವರಿಗೆ ಗೊತ್ತಿಲ್ಲ. They are going through rejections. ಅವರು ತಿರಸ್ಕಾರಗಳ ಮಧ್ಯದಲ್ಲಿ ಹೋಗುತ್ತಿದ್ದಾರೆ. They are going through failures. ಅವರು ಸೋಲುಗಳ ಮಧ್ಯದಲ್ಲಿ ಹೋಗುತ್ತಿದ್ದಾರೆ. They are going through problems in the family. ಅವರ ಕುಟುಂಬದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದಾರೆ. Why? Because they do not know the love of Christ. ಯಾಕೆಂಬುದಾಗಿ ನೋಡುವುದಾದರೆ ಕ್ರಿಸ್ತನ ಕುರಿತಾದ ಪ್ರೀತಿ ಅವರು ಅರಿಯದೇ ಇದ್ದಾರೆ. But today you know the love of Christ. ಈ ದಿನದಲ್ಲಿ ನಿಮಗೆ ಕ್ರಿಸ್ತನ ಪ್ರೀತಿ ಗೊತ್ತು. You
You have been chosen out of this world. ಈ ಲೋಕದಿಂದ ನೀವು ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೀರಿ. And because God loved you and God protected you, He says He is going to keep you and He is going to make you to be a covenant to the people and a light to the Gentiles in your life. ದೇವರು ನಿಮ್ಮನ್ನ ಪ್ರೀತಿಸಿ ಸಂರಕ್ಷಿಸುವವನಾಗಿರುವ ಕಾರಣದಿಂದ ಆತನು ನಿಮ್ಮನ್ನ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ಒಡಂಬಡಿಕೆಯ ವ್ಯಕ್ತಿಯನ್ನಾಗಿಯೂ ಆತನು ಮಾಡುತ್ತಾನೆ. The time has come for you to see the blessings of God in your life. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನೀವು ನೋಡುವ ಸಮಯ ಬಂದದೆ. He has called you in His righteousness. ಆತನು ತನ್ನ ನೀತಿಯಲ್ಲಿ ನಿಮ್ಮನ್ನ ಕರೆದಿದ್ದಾನೆ. And the time has come for you to be a blessing to the kingdom of God. ದೇವರ ರಾಜ್ಯಕ್ಕೆ ನೀವು ಆಶೀರ್ವಾದವಾಗುವುದಕ್ಕಾಗಿ ಕಾಲವು ಒದಗಿ ಬಂದಿದೆ. I'm telling you, God is going to use you and your family to be a blessing and to open those blind eyes among those people who do not know about the love of Christ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ಕಾಣದೆ ಇರುವಂತ ಕುರುಡರುಗಳ ಕಣ್ಣುಗಳನ್ನು ತೆರೆಯುವ ಹಾಗೆ ದೇವರು ನಿಮ್ಮನ್ನ ಬೆಳಕನ್ನಾಗಿ ಅಭಿಷೇಕಿಸಿದ್ದಾನೆ. Not to open the physical eyesight or anything which is blind, but spiritual blindness which people are going through, because God is going to make you as a testimony and He is going to make you as a light among those people who are going through blindness in their life. ಬರೀ ದೈಹಿಕವಾಗಿ ಹೊರತೋರುವಿಕೆಯ ಕಣ್ಣುಗಳನ್ನ ತೆರೆಯುವಂತ ಕುರುಡುತನವನ್ನ ನೀಗಿಸುವಂತದ್ದು ಮಾತ್ರವಲ್ಲ, ಅನೇಕರು ಆತ್ಮಿಕ ವಿಷಯದಲ್ಲಿ ಅಂಧರಾಗಿರುವ ಕಾರಣದಿಂದ ಅವರ ಆತ್ಮಿಕ ಅಂಧತೆಯನ್ನ ನಿವಾರಣೆ ಮಾಡಿ ಕಣ್ಣುಗಳು ಆತ್ಮಿಕವಾಗಿ ತೆರೆಯಲ್ಪಡುವ ಹಾಗೆ ಮಾಡುವುದಕ್ಕಾಗಿ ದೇವರು ನೇಮಿಸಿದ್ದಾನೆ. Today many people are blind in their eyes because they don't know who their Lord is. ಅನೇಕ ಜನರು ಈ ದಿನಮಾನಗಳಲ್ಲಿ ಕುರುಡಾಗಿದ್ದಾರೆ, ಕಾರಣ ಅವರಿಗೆ ಅವರ ಕರ್ತನು ಯಾರೆಂಬುದಾಗಿ ಗೊತ್ತಿಲ್ಲ. Today many people, even they were born Christian, but they do not know who the Lord is and what God can do in their life. They are blind in spiritually here. ಅನೇಕರು ಹುಟ್ಟು ಕ್ರೈಸ್ತರಾಗಿರುತ್ತಾರೆ, ಅವರ ಕರ್ತನು ಯಾರು, ಆತನು ಏನನ್ನ ಮಾಡಲು ಶಕ್ತನು ಎಂಬುದಾಗಿ ಅರಿಯದ ಅಂಧರಾಗಿದ್ದಾರೆ. But today God has chosen you and your family. ಆದರೆ ಇಂದು ದೇವರು ನಿನ್ನನ್ನ ನಿನ್ನ ಕುಟುಂಬವನ್ನ ಆರಿಸಿಕೊಂಡಿದ್ದಾನೆ. He has called you in righteousness. ಆತನು ತನ್ನ ನೀತಿಯಲ್ಲಿ ನಿಮ್ಮನ್ನ ಕರೆದಿದ್ದಾನೆ. To be a blessing for the kingdom of God. ದೇವರ ರಾಜ್ಯಕ್ಕೆ ಆಶೀರ್ವಾದವಾಗಿರಲಿಕ್ಕಾಗಿ ಕರೆದಿದ್ದಾನೆ. Your testimony will be a blessing to the world. ನಿನ್ನ ಸಾಕ್ಷಿಯು ಲೋಕಕ್ಕೆ ಒಂದು ಆಶೀರ್ವಾದವಾಗಿರುತ್ತದೆ. Your testimony will open many spiritual blindness. ನಿನ್ನ ಸಾಕ್ಷಿಯು ಅನೇಕರ ಆತ್ಮಿಕ ಅಂಧತೆಯನ್ನು ತೆರೆದುಕೊಡುತ್ತದೆ. You are going to be a light among the Gentiles. ನೀವು ಅನ್ಯರ ಮಧ್ಯದಲ್ಲಿ ಬೆಳಕನ್ನು ಹೊತ್ತು ಸಾಗುವವರಾಗಿರುತ್ತೀರಿ. You will be a light among the darkness. ನೀವು ಕತ್ತಲೆಯಲ್ಲಿ ಬೆಳಕಾಗಿರುತ್ತೀರಿ. That's the plan of God, what God has kept for you and your family. ಅದುವೇ ದೇವರ ಯೋಜನೆ, ಅದುವೇ ದೇವರು ನಿಮ್ಮ ಕುಟುಂಬಕ್ಕಾಗಿ ಇಟ್ಟಂತ ಉದ್ದೇಶ. Once upon a time people rejected us. ಒಂದಾನೊಂದು ಕಾಲದಲ್ಲಿ ಜನರು ನಮ್ಮನ್ನ ತಿರಸ್ಕಾರ ಮಾಡಿದರು. People said we are good for nothing. ನಾವು ಯಾವುದಕ್ಕೂ ಬಾರದವರು ಎಂಬುದಾಗಿ ಜನರು ಹೇಳಿದರು. People talked ill about us. ನಮಗೆ ವಿರೋಧವಾಗಿ ತಪ್ಪಾಗಿ ಮಾತನಾಡಿದರು. People gossiped so many things about our lives. ನಮ್ಮ ಜೀವಿತಗಳ ಕುರಿತಾಗಿ ಇಲ್ಲ ಸಲ್ಲದ ಸುದ್ದಿಯನ್ನು ಹಬ್ಬಿಸಿದರು. But my God never let us down. ಆದರೆ ನಮ್ಮ ದೇವರು ನಮ್ಮನ್ನ ಎಂದಿಗೂ ಕೈ ಬಿಡಲಿಲ್ಲ. We lost hope in this world. ಈ ಲೋಕದ ವಿಷಯದಲ್ಲಿ ನಾವು ನಿರೀಕ್ಷೆಯನ್ನು ಕಳೆದುಕೊಂಡೆವು. Because of all this rejection what we were going through in our lives. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋದಂತ ಎಲ್ಲ ಈ ತಿರಸ್ಕಾರವೇ ಅದಕ್ಕೆ ಕಾರಣ. God had a plan and purpose in our life. ಆದರೆ ದೇವರಿಗೆ ಉದ್ದೇಶವು ಯೋಜನೆಯು ನಮ್ಮ ಜೀವಿತದಲ್ಲಿ ನಮ್ಮ ಕುರಿತಾಗಿ ಇತ್ತು. He called us in our righteousness. He called us in His righteousness. ಆತನು ತನ್ನ ನೀತಿಯಲ್ಲಿ ನಮ್ಮನ್ನ ಕರೆದನು. And He blessed us and He took care of us in our life. ಆತನು ನಮ್ಮನ್ನ ಆಶೀರ್ವದಿಸಿ ಆತನು ನಮ್ಮನ್ನ ಪರಿಪಾಲನೆ ಮಾಡಿದನು. And He made a covenant to me. ಆತನು ನನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು. He made a covenant with my family. ಆತನು ನನ್ನ ಕುಟುಂಬದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು. Be a light among the people. ಆತನು ನಮ್ಮನ್ನ
ಕತ್ತಲೆಯಲ್ಲಿರುವ ಜನರ ಮಧ್ಯದಲ್ಲಿ ಬೆಳಕಾಗಿ ಆರಿಸಿದನು. Today, through our lives, millions of people are blessed. Why? Because God called us in righteousness. ಇಂದು ನಮ್ಮ ಜೀವಿತಗಳ ನಿಮಿತ್ತವಾಗಿ ಲಕ್ಷಾಂತರ ಜನರು ಆಶೀರ್ವದಿಸಲ್ಪಟ್ಟಿದ್ದಾರೆ. ಯಾತಕ್ಕಾಗಿ? ದೇವರು ನಮ್ಮನ್ನ ಕರೆದಿದ್ದಾನೆ. Today, many people who are going through spiritual blindness, God has opened their eyes because what God did in our life, God can do in your lives too. ಇಂದು ಅನೇಕರ ಕಣ್ಣುಗಳು ಆತ್ಮಿಕವಾಗಿ ಕುರುಡಾಗಿ ಮಂದವಾಗಿ ಹೋಗಿವೆ. ನಮ್ಮ ಜೀವಿತದಲ್ಲಿ ದೇವರು ಯಾವ ಅದ್ಭುತವನ್ನ ಮಾಡಿದಾನೋ ಆ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. In every walk of your life, God will stand with you as a shield, and He is going to be your shield and your rampart in your life. ನಿನ್ನ ಜೀವಿತದ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ಆತನು ನಿನಗೆ ಗುರಾಣಿಯು ಖೇಡ್ಯವೂ ಆಗಿರುತ್ತಾನೆ. Why? ಯಾಕೆ? Because Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಾನೆ. Jesus loves your family. ಯೇಸು ನಿಮ್ಮ ಕುಟುಂಬವನ್ನ ಪ್ರೀತಿಸುತ್ತಾನೆ. Jesus cares for your family. ಯೇಸು ನಿಮ್ಮ ಕುಟುಂಬದ ಕುರಿತಾಗಿ ಕಾಳಜಿ ಉಳ್ಳವನಾಗಿದ್ದಾನೆ. Jesus knows every situation what you go through in your life. ನಿಮ್ಮ ಜೀವಿತದಲ್ಲಿ ಹಾದು ಹೋಗುತ್ತಿರುವ ಎಲ್ಲ ಸನ್ನಿವೇಶಗಳನ್ನ ಯೇಸು ಅರಿತವನಾಗಿದ್ದಾನೆ. Bible says in John 15:16. ಸತ್ಯವೇದದಲ್ಲಿ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಚನ ಹೀಗೆ ಹೇಳ್ತದೆ. You did not choose me. ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ. But I chose you. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. I chose you. ನಾನೇ ನಿಮ್ಮನ್ನು ಆರಿಸಿ And ತೆಗೆದುಕೊಂಡೆನು. I have appointed you so that you might go bear fruit, fruit that will last in your life. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಾಗಿ ನಾನು ನೇಮಿಸಿದ್ದೇನೆ ನಿಮ್ಮನ್ನ. So when God has chosen you, ದೇವರು ನಿಮ್ಮನ್ನ ನೇಮಿಸಿರುವುದಾದರೆ, ಆರಿಸಿಕೊಂಡಿರುವುದಾದರೆ, He has chosen you out of this world. ಆತನು ನಿಮ್ಮನ್ನ ಈ ಲೋಕದಿಂದ ಬೇರ್ಪಡಿಸಿ ಆರಿಸಿಕೊಂಡಿದ್ದಾನೆ. To be a blessing and to be a light among the people. ಲೋಕದ ಜನರ ಮಧ್ಯದಲ್ಲಿ ಬೆಳಕಾಗಿಯೂ ಆತನ ಜನರ ಮಧ್ಯದಲ್ಲಿ ನಾವು ಸಾಕ್ಷಿಗಳಾಗಿ ಇರಲು ಆರಿಸಿಕೊಂಡಿದ್ದಾನೆ. To bear fruit for the kingdom of God. ದೇವರ ರಾಜ್ಯಕ್ಕಾಗಿ ಫಲ ಕೊಡಲು ಆರಿಸಿಕೊಂಡಿದ್ದಾನೆ. Today you might be saying there is nothing going well in your life. ಈ ದಿನದಲ್ಲಿ ನೀವು ಹೇಳುತ್ತಾ ಇರಬಹುದು, ಯಾವುದು ನನ್ನ ಜೀವಿತದಲ್ಲಿ ಸರಿಯಾಗಿ ಹೋಗುತ್ತಿಲ್ಲ. There is nothing going well in your family. ನನ್ನ ಕುಟುಂಬದಲ್ಲಿ ಯಾವುದು ಸರಿಯಾಗಿ ಹೋಗ್ತಾ ಇಲ್ಲ. But take heart that God has called you in His righteousness. ಮತ್ತೊಂದು ಬಾರಿ ಇದರ ಕುರಿತಾಗಿ ನಿನಗೆ ಗಮನ ಇರಲಿ. ದೇವರು ತನ್ನ ನೀತಿಗೆ ನಿನ್ನನ್ನು ಕರೆದಿದ್ದಾನೆ. And He has chosen you out of this world. ಈ ಲೋಕದಿಂದ ಬೇರ್ಪಡಿಸಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. He has chosen you and your family out of this world. ಈ ಲೋಕದಿಂದ ಆತನು ನಿಮ್ಮನ್ನು ನಿನ್ನ ಕುಟುಂಬವನ್ನು ಆರಿಸಿಕೊಂಡಿದ್ದಾನೆ. And He says He has appointed you and you will go bear fruit, the fruit for the kingdom of God. The fruit will last in your life. ಆತನು ನಿಮ್ಮನ್ನ ಫಲ ಕೊಡುವವರಾಗಿರಬೇಕೆಂಬುದಾಗಿಯೂ ನೀವು ಕೊಡುವ ಫಲವು ನೆಲೆ ನಿಲ್ಲುವಂತದ್ದಾಗಿರಬೇಕೆಂಬುದಾಗಿ ನೇಮಿಸಿದ್ದಾನೆ. Today, whatever situation you might be going through in your lives, ಇಂದು ನಿಮ್ಮ ಜೀವಿತದಲ್ಲಿ ಏನೇ ಸನ್ನಿವೇಶಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರಬಹುದು. when God has chosen you, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. when God has appointed you, ದೇವರು ನಿಮ್ಮನ್ನ ನೇಮಿಸಿಕೊಂಡಿದ್ದಾನೆ. you will see the hand of God in your life. ನೀವು ದೇವರ ಕರವನ್ನ ನಿಮ್ಮ ಜೀವಿತದಲ್ಲಿ ನೋಡುತ್ತೀರಿ. And whatever you ask in my name, the Bible says, my Father in heaven will give it to you, says the word of God. ಸತ್ಯವೇದ ಹೇಳ್ತದೆ, ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಪರಲೋಕದಲ್ಲಿರುವ ನಮ್ಮ ತಂದೆಯು ಅದನ್ನ ಒದಗಿಸಿ ಕೊಡುತ್ತಾನೆ. The time has come for you to see the mighty hand of God going to set you free from all your battles, what you are going through in your life. ನೀನು ಹಾದು ಹೋಗುತ್ತಿರುವಂತ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ನೀನು ಇಗೋ ಜಯವನ್ನ ಕಾಣುವುದಕ್ಕಾಗಿ ಸಮಯವು ಒದಗಿ ಬಂದಿದೆ. A time has come for you to see the works of your hands, the blessings of God which going to bless the work of your hands in your lives. ದೇವರು ತಾನೇ ನಿನ್ನ ಕೈ ಕಾರ್ಯಗಳನ್ನು ಆಶೀರ್ವದಿಸುವಂತದನ್ನ ನಿನ್ನ ಕಣ್ಣುಗಳು ಕಾಣುವ ಸಮಯವು ಬಂದಿದೆ. Deuteronomy 28:8 and 11 says,
ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ರಿಂದ 11ನೇ ವಚನ ಹೇಳ್ತದೆ. It speaks about the blessings of God, what God is going to do in our lives. ನಮ್ಮ ಜೀವಿತದಲ್ಲಿ ದೇವರು ಮಾಡುವ ಆಶೀರ್ವಾದಗಳ ಕುರಿತಾಗಿ ವಾಕ್ಯ ಮಾತನಾಡುತ್ತದೆ. God has called you in his righteousness. ದೇವರು ತನ್ನ ನೀತಿಯಲ್ಲಿ ನಿಮ್ಮನ್ನ ಕರೆದಿದ್ದಾನೆ. He will keep you and he will bless you in the land which is given it to you, and you will be a blessing for the kingdom of God. ಇಗೋ ದೇವರು ನಿಮಗಾಗಿ ಕೊಡಲ್ಪಟ್ಟಂತ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನೀವು ಪರಲೋಕ ರಾಜ್ಯದ ವಿಷಯದಲ್ಲಿ ಆಶೀರ್ವದಿಸಲ್ಪಡುವವರಾಗುತ್ತೀರಿ. Deuteronomy 28:8 says, ಧರ್ಮೋಪದೇಶ ಕಾಂಡ 28:8 ಹೇಳ್ತದೆ, the Lord will send a blessing on your barns. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳನ್ನು ಆತನು ಸಫಲ ಮಾಡುತ್ತಾನೆ. Everything will be overflowed in your life. ನಿಮ್ಮ ಜೀವಿತದಲ್ಲಿ ಎಲ್ಲವೂ ತುಂಬಿ ಹೊರಸೂಸುವಂತದಾಗುತ್ತದೆ. There will be no lack in your life. ನಿಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. There will be no scarcity in your life. ನಿನ್ನ ಜೀವಿತದಲ್ಲಿ ಯಾವ ವಿಷಯದ ಕುರಿತಾಗಿ ಭಯ ಇರುವುದಿಲ್ಲ. Everything will be overflowed in your life. ಎಲ್ಲವೂ ನಿಮ್ಮ ಜೀವಿತದಲ್ಲಿ ತುಂಬಿ ಹೊರಸೂಸುತ್ತದೆ. God will bless the work of your hands. ದೇವರು ನಿನ್ನ ಕೈ ಕೆಲಸವನ್ನು ಆಶೀರ್ವದಿಸುತ್ತಾನೆ. The Lord will bless you in the land he is giving you, says the word of God. ನಿಮಗೆ ಕೊಡಲ್ಪಟ್ಟಂತ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ಸತ್ಯವೇದ ಹೇಳ್ತದೆ. Hallelujah. 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 He is a God. He has called you in his righteousness. ಆತನು ನಿಮ್ಮನ್ನ ತನ್ನ ನೀತಿಯಲ್ಲಿ ಕರೆದ ದೇವರಾಗಿದ್ದಾನೆ. Time has come for you to see the blessings of God in your life. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನ ನೀವು ಕಾಣುವ ಕಾಲವು ಬಂದಿದೆ. The time has come for you to see that the glory of God upon your work, and he is going to bless the work of your hands. ನಿಮ್ಮ ಕೆಲಸಗಳ ಮೇಲೆ ದೇವರ ಮಹಿಮೆಯನ್ನು, ನಿಮ್ಮ ಕೈ ಕಾರ್ಯಗಳನ್ನ ನೀವು ದೇವರು ಆಶೀರ್ವದಿಸುವುದನ್ನ ಕಾಣುವ ಸಮಯವು ಬಂದದೆ. And the Lord blessing will bless you in the land which is given to you in your life. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಕೊಟ್ಟ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. There's a family who was watching this program right now. ಈಗ ಒಂದು ಕುಟುಂಬವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದೆ. You have been praying to God because everything is going wrong in your life. ನೀವು ನಿಮ್ಮ ಜೀವಿತದಲ್ಲಿ ಎಲ್ಲವೂ ತಪ್ಪಾಗಿಯೇ ಹೋಗುತ್ತಾ ಇದೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ You ಇದ್ದೀರಾ. have been praying to move out from that land which God has given it to you in your life. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಕೊಟ್ಟಂತ ಆ ಒಂದು ಸ್ಥಳವನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ಲಿಕ್ಕಾಗಿ ಯೋಚಿಸ್ತಾ ಇದ್ದೀರಿ. Many people have put the wrong things in your mind, saying that this land has not been a blessing to you. ನಿಮ್ಮ ಮನಸ್ಸಿನ ಒಳಗೆ ಅನೇಕ ಜನಗಳು ಇಲ್ಲದ ಅಭಿಪ್ರಾಯಗಳನ್ನು ಹಾಕಿದ್ದಾರೆ, ಇದು ನಿಮಗೆ ಆಶೀರ್ವಾದ ಸ್ಥಳವಲ್ಲ ಎಂಬುದಾಗಿ. Many people are saying that to sell off that place and go to a different land. ಅನೇಕರು ಹೇಳ್ತಾ ಇದ್ದಾರೆ, ನಿಮಗಿರುವ ಈ ಜಾಗವನ್ನ ಮಾರಿ ಬೇರೆಯ ಒಂದು ಜಾಗಕ್ಕೆ ಹೋಗ್ರಿ ಅಂತ. But God's word is saying this morning, ದೇವರ ವಾಕ್ಯ ಈ ಮುಂಜಾನೆಯಲ್ಲಿ ನಿಮಗೆ ಹೇಳ್ತದೆ, that Lord will bless you in the land He's given it to you. ದೇವರು ನಿಮಗೆ ಕೊಡಲ್ಪಟ್ಟಂತ ಸ್ಥಳದಲ್ಲಿಯೇ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. Don't listen to unwanted people. ಓ ಬೇಡವಾದ ವ್ಯಕ್ತಿಗಳಿಂದ ಆಲೋಚನೆಯನ್ನ ಕೇಳಬೇಡ್ರಿ. Because God has given you this land for you to be a blessing. ನೀನು ಆಶೀರ್ವದಿಸಲ್ಪಟ್ಟವರಾಗಿ ಇರುವುದಕ್ಕಾಗಿ ನಿಮಗೆ ಈ ಜಾಗವನ್ನ ದೇವರು ಕೊಟ್ಟಿದ್ದಾನೆ. He will bless you in this land. ಆತನು ನಿಮಗೆ ಕೊಟ್ಟ ಸ್ಥಳದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. He will establish you in the land. ಆತನು ನಿಮಗೆ ಕೊಟ್ಟಂತ ಸ್ಥಳದಲ್ಲಿ ನಿಮ್ಮನ್ನು ಸ್ಥಾಪಿಸುತ್ತಾನೆ. Lord is breaking away every stronghold which came against you and your family. Today that God's mighty hand is already stretched forth from heaven to touching you right now, to release those blessing in your land right now in Jesus name. ಈ ದಿನದಲ್ಲಿ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ದೇವರ ಸರ್ವ ಸಾಮರ್ಥ್ಯ ಉಳ್ಳಂತ ಕರವನ್ನ ದೇವರು ಚಾಚಿ ನಿಮಗೂ ನಿಮ್ಮ ಸ್ಥಳಕ್ಕೂ ವಿರೋಧವಾಗಿ ಇರುವಂತ ಎಲ್ಲ ಕಾರ್ಯಗಳನ್ನ ಆತನು ಕೈ ಚಾಚಿ ಲಯಪಡಿಸುವವನಾಗಿದ್ದಾನೆ. From today onwards, whatever you put your hand, you will see the blessings of God in your life. ಇಂದಿನಿಂದ ನೀವು ಆ ಸ್ಥಳದಲ್ಲಿ ಏನೇ ಕೆಲಸವನ್ನ ಮಾಡಲಿಕ್ಕೆ ಕೈ ಹಾಕಿದರೂ ದೇವರ ಆಶೀರ್ವಾದವನ್ನು ಆ ಸ್ಥಳದಲ್ಲಿ ನೋಡುತ್ತೀರಿ. Everything will be overflowed in your life. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ
ತುಂಬಿ ಹೊರಸೂಸುವಂತದ್ದಾಗಿರ್ತದೆ. Everything will be a blessing in your life. ಎಲ್ಲವೂ ನಿನ್ನ ಜೀವಿತದಲ್ಲಿ ಆಶೀರ್ವಾದವಾಗಿರ್ತದೆ. I see there's another man who's watching this program. ಮತ್ತೊಬ್ಬ ವ್ಯಕ್ತಿ ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಾ ಇದ್ದಾನೆ. You have sowed the seed in your land, but there was a loss in your land. ನಿಮ್ಮ ಆ ಒಂದು ಹೊಲದಲ್ಲಿ ಹೋಗಿ ನೀವು ಬಿತ್ತನೆಯನ್ನ ಮಾಡಿದ್ರಿ, ಆದ್ರೆ ಆ ಬೆಳೆ ಬಾರದ ಕಾರಣ ನಷ್ಟವನ್ನು You have ಅನುಭವಿಸುತ್ತೀರಿ. been crying, how am I going to overcome this situation? ನೀವು ಅಳುತ್ತಾ ಇದ್ದೀರಿ, ಹೇಗೆ ಈ ಸನ್ನಿವೇಶವನ್ನು ನಾನು ಜಯಿಸಬಲ್ಲೆ? God is telling to you right now, ದೇವರು ನಿಮಗೆ ಈ ಸಮಯದಲ್ಲಿ ಹೇಳುತ್ತಾ ಇದ್ದಾರೆ, wherever you saw loss, God is going to break it fruitful in your life. ನೀನು ಹೋಗಿ ಎಲ್ಲೆಲ್ಲ ಬಿತ್ತನೆಯನ್ನ ಮಾಡಿದ್ದೀಯೋ ಅಲ್ಲೆಲ್ಲ ದೇವರು ಫಲಭರಿತತೆಯನ್ನ ನಿನಗಾಗಿ ಬರಮಾಡುತ್ತಾನೆ. God is going to bless the work of your hands in your land. ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಕೈ ಕಾರ್ಯಗಳನ್ನ ನಿನಗೆ ಕೊಟ್ಟ ನೆಲದಲ್ಲಿ ಆಶೀರ್ವಾದ ಮಾಡುತ್ತಾನೆ. You will see an overflow, increase in that land where you saw failure in your life. ಎಲ್ಲಿ ನೀನು ಸೋಲನ್ನ ನೋಡಿದೆಯೋ ಅದೇ ಸ್ಥಳದಲ್ಲಿ ಅದೇ ಜಾಗದಲ್ಲಿ ನೀನು ಒಂದು ಸಮೃದ್ಧಿಯನ್ನ ಅಭಿವೃದ್ಧಿಯನ್ನ ನೋಡುತ್ತಿ. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳ್ತೇನೆ, this land will never be barren, this land will never lack anything, but you will see an increase in every walk of your life. ನಿಮಗೆ ಇರುವಂತ ಆ ಸ್ಥಳವು ಬಂಜೆತನದಿಂದ ತುಂಬಿದ್ದಾಗಿ ಇರುವುದಿಲ್ಲ. ನಿಮಗೆ ಕೊಡಲ್ಪಟ್ಟಂತ ಆ ಸ್ಥಳವು ಕೊರತೆಗೆ ಒಳಗಾಗುವುದಿಲ್ಲ. ನೀವು ಆ ಸ್ಥಳದಲ್ಲಿ ಎಲ್ಲವನ್ನ ನೋಡುವವರಾಗುತ್ತೀರಿ. Your land will be like a well-watered garden. ಆ ಒಂದು ಸ್ಥಳವು ತಂಪಾದ ನೀರಿನ ತೋಟಕ್ಕೆ ಸಮವಾಗಿರುತ್ತದೆ. I'm telling you, mark my word, God is putting in my heart that saying that your land will be like a well-watered garden. ದೇವರಾತ್ಮನು ನನಗೆ ತಿಳಿಸುವುದನ್ನ ಹೇಳುತ್ತಿದ್ದೇನೆ, ಅದನ್ನ ಬರೆದಿಟ್ಟುಕೊಳ್ಳ್ರಿ. ನಿಮಗಿರುವಂತ ಆ ಒಂದು ಹೊಲವನ್ನ ತಂಪಾದ ತೋಟದೋಪಾದಿಯಲ್ಲಿ ದೇವರು ಮಾಡುತ್ತಾನೆ. You will see the blessings of God in your life. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ನೀವು ನೋಡುತ್ತೀರಿ. Hallelujah. 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 God has called you in his righteousness. ದೇವರು ತಮ್ಮ ನೀತಿಗನುಗುಣವಾಗಿ ನಿಮ್ಮನ್ನ ಕರೆದಿದ್ದಾನೆ. He will take hold of your hand. ಆತನು ನಿನ್ನ ಕರ ಹಿಡಿದು ಎಲ್ಲವನ್ನ ನೋಡುತ್ತಾನೆ. He will keep you and he will bless you and he will make you to be a covenant for the people. ಆತನು ನಿನ್ನನ್ನ ಹಿಡಿದು ಕಾಪಾಡಿ, ಇಗೋ ಆತ ನಿನ್ನೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಆತನು ನಿನ್ನನ್ನ ಬೆಳಕಾಗಿ ಇಡುತ್ತಾನೆ ಅನ್ಯ ಜನಗಳ ಮಧ್ಯದಲ್ಲಿ. A light for those people who are living in darkness. ಕತ್ತಲೆಯಲ್ಲಿ ಜೀವಿಸುವವರಿಗೆ ನೀನು ಬೆಳಕಾಗಿರುತ್ತಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Heavenly Father, we thank you, Lord, for this beautiful day, Lord. ಪರಲೋಕದ ತಂದೆಯೇ, ಈ ಸುಂದರವಾದ ದಿನಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. What a joy to see your presence here in this morning. ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನ ಪ್ರಸನ್ನತೆ ಈಗ ಇರುವಂತದ್ದು ಎಷ್ಟು ಉಲ್ಲಾಸವಾಗಿದೆ. What a joy to feel that confidence that you are there to answer our prayers in this morning. ದೇವರೇ, ಮುಂಜಾನೆಯ ಸಮಯದಲ್ಲಿ ನೀವು ನಮ್ಮ ಪ್ರಾರ್ಥನೆಗಳನ್ನ ಕೇಳುತ್ತೀರಿ ಎನ್ನುವ ಭರವಸೆಯ ಮೂಲಕ ನಿಲ್ಲುವುದು ಎಷ್ಟು ಸಂತೋಷವಾಗಿದೆ. Thank you, Lord, for your glory anointing which is coming upon this people who are watching this program this day. ಈ ಒಂದು ಕಾರ್ಯಕ್ರಮವನ್ನ ಈ ದಿನದಲ್ಲಿ ನೋಡುತ್ತಾ ಇರುವಂತ ಜನಗಳ ಮೇಲೆ ನಿನ್ನ ಮಹಿಮೆಯ ಅಭಿಷೇಕವನ್ನ ನೀನು ಬರಮಾಡಿದ್ದಕ್ಕಾಗಿ ವಂದಿಸುತ್ತೇವೆ. Father, we pray that we will, Lord, we will trust you, we will depend on you for everything in our lives. ದೇವರೇ, ನಾವು ನಮ್ಮ ಜೀವಿತದಲ್ಲಿ ನಿನ್ನ ಮೇಲೆ ಭರವಸೆಯನ್ನ ಇಡುತ್ತೇವೆ. ಪ್ರತಿಯೊಂದು ವಿಷಯಕ್ಕೂ ನಿಮ್ಮನ್ನೇ ಆತುಕೊಳ್ಳುತ್ತೇವೆ ಸ್ವಾಮಿ. Jesus, we welcome you as our Lord and Savior in our lives. ಯೇಸುವೇ, ನಮ್ಮ ಜೀವಿತದ ಕರ್ತನು, ಒಡೆಯನು ಮತ್ತು ರಕ್ಷಕನು ನೀನಾಗಿ ನಿನ್ನನ್ನು ಅಂಗೀಕರಿಸಿಕೊಳ್ಳುತ್ತೇವೆ. Lord, we did not choose you, but you have chosen us this day. ಕರ್ತನೇ, ಈ ದಿನದಲ್ಲಿ ನಾವು ನಿನ್ನನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ನೀನು ನಮ್ಮನ್ನು ಆರಿಸಿಕೊಂಡಿದ್ದೀಯ. We surrender our life into your hands, O Lord. ನಿನ್ನ ಕರಗಳಿಗೆ ನಮ್ಮ ಜೀವಿತವನ್ನ ಸಮರ್ಪಣೆ ಮಾಡುತ್ತೇವೆ ಕರ್ತನೇ. We welcome you as our Lord and Savior in our lives. ನಮ್ಮ ಕರ್ತನು ರಕ್ಷಕನು ಆಗಿ ನಮ್ಮ ಜೀವಿತಗಳಿಗೆ ನಿನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆ. Amen. ಆಮೆನ್. You are the righteous children of the righteous God. ನೀತಿವಂತನಾದ ದೇವರ ನೀತಿವಂತ ಮಕ್ಕಳು ನೀವಾಗಿದ್ದೀರಿ. God will make you as a light among those people. ಅನ್ಯ ಜನಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನ ಬೆಳಕನ್ನಾಗಿ ಮಾಡುತ್ತಾನೆ. Jesus loves you. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸುತ್ತಾನೆ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.